ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ, ದಿನಾಂಕ 3 ಮತ್ತು 4 ನಡೆದಂಥ ಪ್ರಜಾವಾಣಿ, ವಿಜಯವಾಣಿ, ದ ಹಿಂದೂ ಪೇಪರ್ನಲ್ಲಿ ಬಂದಿರುವಂಥ ಪ್ರಮುಖ ಮಾಹಿತಿ. ಎಕ್ಸಾಮಿಗೆ ಏನು ಕೇಳ್ತಾರೋ ಆ ಮಾಹಿತಿಗಳು ನೋಡಿಕೊಳ್ಳೋಣ. ಓಕೆ, ದೈನಂದಿನ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಸ್ನೇಹಿತರೆ, ಬನ್ನಿ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬಹುದು ಯಾವುದರ ಬಗ್ಗೆ ನೋಡಿಕೊಳ್ಳೋಣ. ಪ್ರಜಾವಾಣಿಯಲ್ಲಿ ಬಂದಿರುವಂಥ ಒಂದು ನ್ಯೂಸ್ ಆಗಿದೆ ನೋಡಿದು. ಭಾರತದಲ್ಲಿ 2026 ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಯಾವ ಮೈಲಿಗಲ್ಲಾಗಿ ಆಚರಿಸಲಾಗುತ್ತಿದೆ? ರಾಷ್ಟ್ರೀಯ ಸುರಕ್ಷತೆ ದಿನ ಯಾವಾಗ ಆಚರಣೆ ಮಾಡ್ತಾರಂತ ಕೂಡ ಕೇಳ್ಬೋದು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಜ್ರ ಮಹೋತ್ಸವ ಅಂತ ಆ ಒಂದು ಮೈಲ್ ಸ್ಟೋನ್ ಇಟ್ಕೊಂಡು ಆಚರಣೆ ಮಾಡ್ತಾರೆ ರಾಷ್ಟ್ರೀಯ ಸುರಕ್ಷತೆ ದಿನವಂತ ಎಂದು. ಇದು ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಮಾರ್ಚ್ 4ನೇ ತಾರೀಕು ಆಚರಣೆ ಮಾಡ್ತಾರೆ. ಸರಿಯಾದ ಉತ್ತರ ಬಿ ಆಗಿದೆ ನೋಡಿ, ವಜ್ರ ಮಹೋತ್ಸವ. ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕು 2026 55ನೇ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ನೋಡಿ. ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕು ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಸುರಕ್ಷಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. 2026ರಲ್ಲಿ ಇದು ಎಷ್ಟನೇದಂದರೆ 55ನೇದು. 55ನೇ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಣೆ ಮಾಡ್ತಿದ್ದಾರೆ, ನ್ಯಾಷನಲ್ ಸೇಫ್ಟಿ ಡೇ. ಇದರ ವಿಶೇಷತೆ ಏನಪ್ಪ ಅಂತಂದರೆ 1966ರಿಂದ 2026ವರೆಗೆ ರಾಷ್ಟ್ರೀಯ ಸುರಕ್ಷತೆ ಮಂಡಳಿಯು 60 ವರ್ಷಗಳು ಪೂರೈಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ವಜ್ರ ಮಹೋತ್ಸವವಾಗಿ ಆಚರಣೆಯನ್ನು ಮಾಡ್ತಿದ್ದಾರೆ 2026ರ ಈ ಒಂದು ರಾಷ್ಟ್ರೀಯ ಒಂದು ಸುರಕ್ಷತೆ ದಿನಾಚರಣೆಯನ್ನು. ಇದು 55ನೇ ರಾಷ್ಟ್ರೀಯ ಸುರಕ್ಷತೆ ದಿನಾಚರಣೆ ಇದೆ ನೋಡಿ. ಪ್ರತಿ ವರ್ಷ ಕೇವಲ ಒಂದು ದಿನ ಮಾತ್ರ ಆಚರಣೆ ಮಾಡ್ತಾರೆ. ಆದರೆ ಈ ವರ್ಷ ಏನಪ್ಪ ಅಂತಂದರೆ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಮಾರ್ಚ್ ಇಡೀ ತಿಂಗಳನ್ನು ರಾಷ್ಟ್ರೀಯ ಸುರಕ್ಷತೆ ತಿಂಗಳು ಎಂದು ಆಚರಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ ನೋಡಿರಿ. ಏನಪ್ಪ ಅಂತಂದರೆ ಮಾರ್ಚ್ ಫುಲ್ ಮಂತ್ ನ್ಯಾಷನಲ್ ಒಂದು ಸೇಫ್ಟಿ ಮಂತ್ ಅಂತ ಆಚರಿಸಲು ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಮಗೇನು ಇಂಪಾರ್ಟೆಂಟ್ ಅಂದರೆ 55ನೇ ಒಂದು ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆ ಆಗಿದೆ. ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕು ಆಚರಣೆ ಮಾಡ್ತಾರೆ. ಈ ವರ್ಷ ಒಂದು ತಿಂಗಳು ಫುಲ್ಲು ಆಚರಣೆ ಮಾಡಲು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. ರಾಷ್ಟ್ರೀಯ ಸುರಕ್ಷತಾ ಮಂಡಳಿ, ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಅಂತ ಹೇಳ್ತೀವಿ ನಾವು. ಇದು ಸ್ಥಾಪನೆಯಾಗಿದ್ದು ಮಾರ್ಚ್ 4, 1966ರಲ್ಲಿ ಕಾರ್ಮಿಕ ಸಚಿವಾಲಯದಿಂದ ಸ್ಥಾಪಿತ ಆಗಿದೆ. ಅದೊಂದು ಸಂಸ್ಥೆಯನ್ನು ಯಾವುದು ಕಾರ್ಮಿಕ ಸಚಿವಾಲಯದಿಂದ ಸ್ಥಾಪನೆ ಆಗಿದೆ ನೋಡ್ರಿ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಂದರೆ ನವಿ ಮುಂಬೈನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ. ಇದರ ಒಂದು ಧ್ಯೇಯ ಏನಪ್ಪ ಅಂತಂದರೆ ಕಾರ್ಯಸ್ಥಳದಲ್ಲಿ ಸುರಕ್ಷತೆ ಎಂಬುದು ಇದರದ್ದು ಧ್ಯೇಯ ಆಗಿದೆ ನೋಡಿ. ವರ್ಕ್ ಪ್ಲೇಸ್ ಸೇಫ್ಟಿ, ಔದ್ಯೋಗಿಕ ಆರೋಗ್ಯ ಮತ್ತು ಪರಿಸರ ಎಂಬುದು ಕೂಡ ಇದರಲ್ಲಿ ಧ್ಯೇಯ ಕಂಡು ಬರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಇದರ ಒಂದು ಲೋಗೋ ಯಾವುದಿದೆ ಅಂದರೆ ಹಸಿರು ತ್ರಿಕೋನ ಇದರ ಒಂದು ಲೋಗೋ ಆಗಿದೆ ನೋಡಿ. ಗ್ರೀನ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ಸುರಕ್ಷತೆಯ ಸಂಕೇತವಾಗಿದೆ. ಇದು ಗ್ರೀನ್ ಟ್ರಯಾಂಗಲಲ್ಲಿ ಕಂಡು ಬರ್ತದೆ ಫಾರ್ ಸೇಫ್ಟಿ. ಈ ರೀತಿಯಲ್ಲಿ ನಾವು ನೋಡಬಹುದು ರೈಟ್ ಸೈಡ್ ಈ ರೀತಿಯಾದಂಥ ಒಂದು ಲೋಗೋವನ್ನು ರಾಷ್ಟ್ರೀಯ ಸುರಕ್ಷತಾ ಹೊಂದಿದೆ ಸಂಸ್ಥೆ. ಮುಂದಿನ ಒಂದು ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ನ್ಯೂಸದು ಪ್ರಮುಖ ಪ್ರಶ್ನೆ ಇದೆ ನೋಡಿ. ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಯಾವ ವರ್ಷದ ವೇಳೆಗೆ ಜರ್ಮನಿ ಮತ್ತು ಜಪಾನನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವ ಗುರಿಯನ್ನು ಹೊಂದಿದೆ? ವಿಶ್ವದ ಅತಿ ದೊಡ್ಡ 3ನೇ ಆರ್ಥಿಕತೆ ಆಗುವಂಥ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 2026ರಲ್ಲಿ ಇದೇ ವರ್ಷ ಈ ಒಂದು ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವ ಗುರಿಯನ್ನು ಭಾರತ ದೇಶ ಹೊಂದಿದೆ. 2026 ಸರಿಯಾದ ಉತ್ತರ ಆಗಿತ್ತು ನೋಡಿರಿ. ಮಾಜಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರುವ ಅರವಿಂದ್ ಪನಾಗರಿ ಅವರು ಮತ್ತು ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಬಗ್ಗೆ ಒಂದು ಸ್ಪಷ್ಟತೆ ನೀಡಿದ್ದಾರೆ. 2026ರ ವೇಳೆಗೆ ಭಾರತದ GDP 5 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. 5 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ ಎಂದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯ 140 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಸೋಲಾರ್ ದರಗಳಲ್ಲಿ 80% ಇಳಿಕೆಯನ್ನು ಕೂಡ ನಾವು ಕಾಣ್ತೀವಿ.
ಮತ್ತು ಹೈಡ್ರೋಜನ್ ಬೆಳವಣಿಗೆ ಕೂಡ ಕಂಡುಬರ್ತದೆ. ಈ ಒಂದು ಪ್ರಮುಖ ಕಾರಣಗಳನ್ನು ಇಟ್ಟುಕೊಂಡು ಏನಪ್ಪ ಅಂತಂದರೆ 2026ರಲ್ಲಿ ಭಾರತ ದೇಶ 3ನೇ ಒಂದು ಸ್ಥಾನ ತಲುಪ್ತದೆ ಅಂತ ಹೇಳಿದೆ ನೋಡ್ರಿ. ಇದಕ್ಕೆ ಸಂಬಂಧಿಸಿದಂಥ ಸಾಮಾನ್ಯ ಒಂದು ಜ್ಞಾನ ನೋಡಿಕೊಳ್ಳೋಣ. ಜಾಗತಿಕ ಆರ್ಥಿಕತೆ ಟಾಪ್ ಕಂಟ್ರೀಸ್ ಬಗ್ಗೆ ನೋಡೋಣ. ಪ್ರಸ್ತುತ ಅಗ್ರ 3 ದೇಶಗಳು ಯಾವಪ್ಪ ಅಂತಂದರೆ ಅಮೇರಿಕ ಇದೆ ಮೊದಲ ಸ್ಥಾನದಲ್ಲಿ, 2ನೇದು ಚೀನಾ ಇದೆ, 3ನೇದು ಜರ್ಮನಿ ಇದೆ. ಅದೇ ರೀತಿಯಾಗಿ ನೀತಿ ಆಯೋಗದ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆ ಆಗಿದ್ದು ಜನವರಿ 1, 2015ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಯೋಜನಾ ಆಯೋಗದ ಒಂದು ಬದಲಾಗಿ ನೀತಿ ಆಯೋಗವನ್ನು 2015 ಜನವರಿ 1ನೇ ತಾರೀಕು ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ. ಇದರ ಅಧ್ಯಕ್ಷರು ಯಾರಂದರೆ ಭಾರತದ ಪ್ರಧಾನಮಂತ್ರಿ ಅವರು ಇದರ ಒಂದು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ವಿಕಸಿತ್ ಭಾರತ್ 2047 2040ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನು ನೀತಿ ಆಯೋಗ ಹೊಂದಿದೆ ನೋಡಿರಿ. ವಿಕಸಿತ್ ಭಾರತ್ 2047ರಲ್ಲಿ ಭಾರತ ಏನಪ್ಪ ಅಂತಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡಬೇಕಂತ ಗುರಿಯನ್ನು ಹೊಂದಿದೆ. ಮುಂದಿನ ಒಂದು ನ್ಯೂಸ್ಗಳು. ಮುಂದಿನ ಒಂದು ಪ್ರಶ್ನೆ, ಭಾರತೀಯ ರೈಲು ಅಭಿವೃದ್ಧಿಪಡಿಸಿದ ಸ್ವದೇಶಿ ಸ್ವಯಂಚಾಲಿತ ರೈಲು ರಕ್ಷಣೆ ವ್ಯವಸ್ಥೆ ಹೆಸರೇನು ಅಂತ ಕೇಳಿದ್ದಾರೆ ನೋಡ್ರಿ. ಆಟೋಮೆಟಿಕ್ ಟ್ರೈನ್ ಒಂದು ಪ್ರೊಟೆಕ್ಷನ್, ಸ್ವಯಂಚಾಲಿತ ರೈಲು ರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕವಚ್. ಕವಚ್ ಎಂಬುದು ಏನಪ್ಪ ಅಂತಂದರೆ ರೈಲ್ವೆಯ ಸೇಫ್ಟಿ ಸಲುವಾಗಿ ತಯಾರಿಸಿದಂಥ ಒಂದು ವ್ಯವಸ್ಥೆ ಹೆಸರಾಗಿದೆ ನೋಡ್ರಿ. ಕವಚ್ ಸರಿಯಾದ ಉತ್ತರ. ಅಂದರೆ ಕವಚ್ ರೈಲ್ವೆಗೆ ಸಂಬಂಧಿಸಿದಂಥ ಒಂದು ಇದಾಗಿದೆ ನೋಡಿ ಯೋಜನೆ. ಇದು ಸಂಪೂರ್ಣ ಭಾರತದಲ್ಲಿ ನಿರ್ಮಿಸಲಾದ ರೈಲು ಡಿಕ್ಕಿ ತಡೆಗಟ್ಟುವ ಒಂದು ತಂತ್ರಜ್ಞಾನವಾಗಿದೆ. ಕವಚ್ ಅಂದರೆ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಭಾರತದಲ್ಲೇ ಒಂದು ನಿರ್ಮಿಸಲಾದ ರೈಲು ಡಿಕ್ಕಿ ತಡೆಗಟ್ಟುವ ತಂತ್ರಜ್ಞಾನ ಆಗಿದೆ ನೋಡಿರಿ. ಟ್ರೈನ್ ಕನ್ಸಲ್ಯೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅಂತ ಕರಿತಾರೆ ಅದಕ್ಕೆ. ಅಂದರೆ 2 ರೈಲು ಒಂದೇ ಒಂದು ಪಟ್ರಿ ಮೇಲೆ ಓದ್ತಿದ್ವು ಅಂದ್ರೆ ಆಟೋಮೆಟಿಕ್ಕಾಗಿ ರೈಲು ತನ್ನನ್ನು ತಾನು ನಿಲ್ಲಿಸಿಕೊಳ್ಳುವಂಥ ತಂತ್ರಜ್ಞಾನವನ್ನು ಇದು ಒಳಗೊಂಡಿದೆ. ಅದಕ್ಕೆ ಇದಕ್ಕೆ ಕವಚ್ ಅಂತ ಹೆಸರಿಟ್ಟಿದ್ದಾರೆ ನೋಡಿರಿ. ಇದರ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಂದರೆ ಒಂದೇ ಟ್ರ್ಯಾಕ್ ಮೇಲೆ 2 ರೈಲುಗಳು ಎದುರಾದಾಗ ಸ್ವಯಂಚಾಲಿತವಾಗಿ ಬ್ರೇಕ್ ಹಾಕುವ ಮೂಲಕ ಅಪಘಾತವನ್ನು ತಡೆಗಟ್ಟುತ್ತದೆ. ಇದು ಕವಚ್ ಎಂಬ ಒಂದು ಯೋಜನೆ ಅಪಘಾತವನ್ನು ತಡೆಗಟ್ಟುತ್ತದೆ ನೋಡಿರಿ. ಪ್ರಸ್ತುತ ಇದರ ಸ್ಥಿತಿ ಏನಂದರೆ ಭಾರತ ರೈಲು ಈ ತಂತ್ರಜ್ಞಾನವನ್ನು ದೇಶದಾದ್ಯಂತ ತ್ವರಿತವಾಗಿ ಅಳವಡಿಸುತ್ತಿದ್ದು ಸುರಕ್ಷತೆ ಆದ್ಯತೆ ನೀಡಿದೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವು ಸ್ಥಳಗಳಲ್ಲಿ ಮಾತ್ರ ಈ ಒಂದು ಕವಚನ ಬಳಕೆ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಅಂದರೆ ಎಲ್ಲ ಒಂದು ಸ್ಥಳಗಳಲ್ಲಿ ಅಳವಡಿಸಬೇಕಂತ ಕೂಡ ಯೋಜನೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿಯಾಗಿ ಸ್ಟ್ಯಾಟಿಕ್ ಜಿಕೆ ನೋಡೋಣ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಭಾರತೀಯ ರೈಲ್ವೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆದಂದರೆ ಸಾಮಾನ್ಯ ಜ್ಞಾನಕ್ಕೆ ಲಿಂಕ್ ಮಾಡಿಕೊಂಡು ನಾವು ರೈಲ್ವೆ ಬಗ್ಗೆ ಕೊಟ್ಟರೆ ಅಂದರೆ ಇಲ್ಲಿ ಭಾರತೀಯ ರೈಲ್ವೆ ಬಗ್ಗೆ ನೋಡೋಕತ್ತೀವಿ. ಇದು ಮೊದಲ ಭಾರತೀಯ ರೈಲ್ವೆ ಪ್ರಾರಂಭ ಆಗಿದೆ ಅಂದರೆ ಮೊದಲ ರೈಲು ಸಂಚಾರ ಯಾವಾಗಾಯ್ತು ಅಂದರೆ 1857 ಏಪ್ರಿಲ್ 16ನೇ ತಾರೀಕು ಭಾರತದಲ್ಲಿ ಮೊದಲ ರೈಲು ಸಂಚಾರ ಆಗ್ತದೆ. ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಮುಂಬೈನಿಂದ ಠಾಣೆವರೆಗೂ 34 ಕಿಲೋಮೀಟ್ರಷ್ಟು ಈ ಒಂದು ರೈಲು ಸಂಚಾರ ಮಾಡ್ತದೆ ಅಂತ ಹೇಳ್ಬೋದು. ಮುಂಬೈಯಿಂದ ಠಾಣೆವರೆಗೂ ಭಾರತದ ಮೊದಲ ರೈಲು ಸಂಚಾರ ಆಗ್ತದೆ 1853 ಏಪ್ರಿಲ್ 16ನೇ ತಾರೀಕು. ಅದೇ ರೀತಿ ಪ್ರಸ್ತುತ ರೈಲ್ವೆ ವಲಯಗಳು ಎಷ್ಟು ಅಂದರೆ 19 ಇದ್ದಾವೆ. ಅಂದರೆ ಕರಾವಳಿ 18 ರೈಲ್ವೆ ವಲಯಗಳು ಮತ್ತು ಕರಾವಳಿ ವಲಯವನ್ನು ಸೇರಿಸಿಕೊಂಡು 19 ರೈಲ್ವೆ ವಲಯಗಳವ ನೋಡ್ರಿ. ಸಂಪರ್ಕ ವ್ಯವಸ್ಥೆ ಕವಚ್ ತಂತ್ರಜ್ಞಾನವು ರೇಡಿಯೋ ಸಂವಹನ ಮತ್ತು ಸಿಗ್ನಲ್ಗಳಿಗೆ ವ್ಯವಸ್ಥೆಯನ್ನು ಒದಗಿಸ್ತದೆ. ಇದು ವೆರಿ ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ರೇಡಿಯೋ ಸಂವಹನವನ್ನು ಬಳಸಿಕೊಂಡು ಏನಪ್ಪ ಅಂತಂದರೆ ಸಿಗ್ನಲಲ್ಲಿ ವ್ಯವಸ್ಥೆಯನ್ನು ಬಳಸ್ತದೆ ಈ ಒಂದು ಕವಚ್ ತಂತ್ರಜ್ಞಾನ. ಕವಚ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರೈಲ್ವೆಯ ಸುರಕ್ಷತೆಗೆ ಸಂಬಂಧಿಸಿದೆ ನೋಡಿ. ಮುಂದಿನೊಂದು ಪ್ರಶ್ನೆ ನೋಡೋಣ. ಮುಂದಿನೊಂದು ನ್ಯೂಸ್, ಯೂಟ್ಯೂಬ್ನಲ್ಲಿ 30 ಮಿಲಿಯನ್ ಅಂದರೆ 3 ಕೋಟಿ ಚಂದಾದಾರರನ್ನು ದಾಟಿದ ವಿಶ್ವದ ಮೊದಲ ಜಾಗತಿಕ ನಾಯಕ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನರೇಂದ್ರ ಮೋದಿ ಅವರು. ಸರಿಯಾದ ಉತ್ತರ ನರೇಂದ್ರ ಮೋದಿ ನೋಡಿ. ಪ್ರಧಾನಿ ಮೋದಿಯವರು ಯೂಟ್ಯೂಬ್ ಚಾನಲ್ನಲ್ಲಿ 30 ಮಿಲಿಯನ್ ಚಂದಾದಾರರ ದಾಟಿ ಜಾಗತಿಕ ದಾಖಲೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿರುವ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಆಗಿರುವ ಜೇರ್ ಬೋಲ್ಸೊನಾರೋ ಅವರಿಗಿಂತ 4 ಪಟ್ಟು ಹೆಚ್ಚಿಗಿದ್ದಾರೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರಿಗಿಂತ 7 ಪಟ್ಟು ಹೆಚ್ಚು ಸಬ್ಸ್ಕ್ರೈಬರನ್ನು
ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ ನೋಡಿರಿ ಯೂಟ್ಯೂಬ್ನಲ್ಲಿ. ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ 100 ಮಿಲಿಯನ್ ಫಾಲೋವರ್ಸ್ ದಾಟಿದ್ದೆ ಎಂದು ಮೊದಲ ಜಾಗತಿಕ ಒಂದು ರಾಜಕೀಯ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಈಗ ಯೂಟ್ಯೂಬ್ನಲ್ಲಿ ಕೂಡ 3 ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ನು ಹೊಂದಿದ್ದಾರೆ ನೋಡಿರಿ ಪ್ರಧಾನಿ ಮೋದಿಯವರು. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೇ ಕೊಟ್ಟಿದ್ದರು, ಈಗ ಯೂಟ್ಯೂಬ್ನಲ್ಲಿ ಕೂಡ ಅಧಿಕ ಸಬ್ಸ್ಕ್ರೈಬರ್ನು ಹೊಂದಿದ್ದಾರೆ. ಈ ಒಂದು ಇನ್ಸ್ಟಾಗ್ರಾಮ್ ಖಾತೆ ಯಾವಾಗ ಆರಂಭ ಮಾಡಿದೆ ಅಂದರೆ 2014ರಲ್ಲಿ ಖಾತೆಯನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾದ ಬಗ್ಗೆ ಮತ್ತು ಡಿಜಿಟಲ್ ಇಂಡಿಯಾ ಬಗ್ಗೆ ನೋಡಿಕೊಳ್ಳೋಣ. ಯೂಟ್ಯೂಬ್ ಸ್ಥಾಪನೆ ಆಗಿದ್ದು 2005ರಲ್ಲಿ ಸ್ಥಾಪನೆ ಆಗಿದೆ. ಇದರ ಪ್ರಸ್ತುತ CEO ಯಾರಂದರೆ ಭಾರತೀಯ ಮೂಲದ ನೀಲ್ ಮೋಹನ್ ಅವರು ಪ್ರಸ್ತುತ ಯೂಟ್ಯೂಬ್ನ CEO ಆಗಿದ್ದಾರೆ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಸ್ಥಾಪನೆ ಆಗಿದ್ದು 2010ರಲ್ಲಿ ಇನ್ಸ್ಟಾಗ್ರಾಮ್ ಸ್ಥಾಪನೆ ಆಗಿದೆ. ಪ್ರಸ್ತುತ ಇದು ಏನಪ್ಪ ಅಂತಂದರೆ ಮೆಟಾ ಒಡೆತನದಲ್ಲಿ ಕಾರ್ಯನಿರ್ವಹಿಸ್ತದೆ. ಫೇಸ್ಬುಕ್ಕು ಮೆಟಾವರ್ದ ಒಂದು ಒಡೆತನದಲ್ಲಿದೆ, ಒಂದು ಇನ್ಸ್ಟಾಗ್ರಾಮ್ ಕೂಡ ಮೆಟಾ ಒಡೆತನದಲ್ಲಿದೆ ನೋಡಿ. ಡಿಜಿಟಲ್ ಇಂಡಿಯಾ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. 2015 ಜುಲೈ 1ನೇ ತಾರೀಕರಂದು ಇದನ್ನು ಪ್ರಾರಂಭ ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ 2015 ಜುಲೈ 1ರಂದು ಪ್ರಾರಂಭ ಮಾಡಲಾಯಿತು ನೋಡಿರಿ. ಏನಪ್ಪ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆ ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಬೇಗ. ಓಕೆ, ಕೊನೆಯದಾಗಿ ಆನ್ಲೈನ್ ಇದ್ದಾವೆ ನೋಡಿರಿ. ಪ್ರಮುಖ ಅಂತಾರಾಷ್ಟ್ರೀಯ ಬಗ್ಗೆ ಇದೆ. ಭಾರತ ಮತ್ತು ಕೆನಡಾ ನಡುವೆ ಯುರೇನಿಯಂ ಒಪ್ಪಂದ ಮತ್ತು CEPA ವ್ಯಾಪಾರದ ಮಾತುಕತೆಗಳ ಮರುಪ್ರಾರಂಭಕ್ಕೆ ಚಿಂತನೆ ನಡೆದಿದೆ. ಅಂದರೆ ಕೆನಡಾ ದೇಶದಿಂದ ಯುರೇನಿಯಂ ಒಪ್ಪಂದ ಮಾಡಿಕೊಳ್ಳಬೇಕಂತ ಹೇಳಿದ್ದಾರೆ ನೋಡಿರಿ. ಅದೇ ರೀತಿ ನೇಮಕಾತಿ ಬಗ್ಗೆ ಕೂಡ ಕೊಟ್ಟಿದ್ದರು. ಬಿಹಾರ್ನಲ್ಲಿ ಮುಂಬರುವ ರಾಜ್ಯಸಭಾ ಚುನಾವಣೆಗೆ BJP ನೂತನ ಅಭ್ಯರ್ಥಿಯಾಗಿ ನಿತಿನ್ ನವೀನ್ ಅವರನ್ನು ಪ್ರಕಟಣೆ ಮಾಡಿದ್ದಾರೆ. ಅದೇ ರೀತಿ ಪರಿಸರಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಭಾರತದಲ್ಲಿ 4,000ಕ್ಕೂ ಹೆಚ್ಚು ಸ್ಥಳೀಯ ಅಲಂಕಾರಿಕ ಮೀನು ಪ್ರಭೇದಗಳ ಬಗ್ಗೆ ಸಂಶೋಧಕರ ವರದಿ ಪ್ರಕಟವಾಗಿದೆ. ಅಂದರೆ 4,000ಕ್ಕಿಂತ ಹೆಚ್ಚು ಏನಪ್ಪ ಅಂತಂದರೆ ಸ್ಥಳೀಯ ಅಲಂಕಾರಿಕ ಮೀನುಗಳು ಪ್ರಭೇದಗಳ ಬಗ್ಗೆ ಸಂಶೋಧಕರು ಏನು ಮಾಡಿದ್ದಾರೆ ಅಂದರೆ ಪ್ರಕಟಣೆ ನೀಡಿದ್ದಾರೆ. ರಾಜ್ಯ ಸುದ್ದಿ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ ಒಂದೇ ಕುಟುಂಬದ 5 ಮರಣ ಹೊಂದಿದ್ದಾರೆ. ಇದು ಕೂಡ ಇದೆ ನೋಡಿ, ಇದೇನು ಇಂಪಾರ್ಟೆಂಟ್ ಇಲ್ಲ. ಅದೇ ರೀತಿಗೆ ಕೃಷಿ ಬಗ್ಗೆ ಕೊಟ್ಟಿದ್ದಾರೆ. ಕರ್ನಾಟಕದ ತುಮಕೂರು ಜಿಲ್ಲೆಯು ತೆಂಗು ಇಳುವರಿ ಅಂದಾಜು ಕುರಿತು ನೂತನ ಅಧ್ಯಯನ ವರದಿ ಸಲ್ಲಿಕೆಯಾಗಿದೆ. ನೋಡಿ, ತೆಂಗು ಪಾರ್ಕ್ ಅಂದರೆ ತುಮಕೂರಿನಲ್ಲಿ ತೆಂಗು ಪಾರ್ಕ್ ಸ್ಥಾಪನೆ ಮಾಡ್ಬೇಕಂತ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ ನೋಡಿರಿ. ಏನೋ ಐಡಿಯಾ ಹಾಕಿದ್ದಾರೆ, ನಮ್ಮ ಜಾರಿ ಏನು ಮಾಡಿಲ್ಲ. ತೆಂಗು ಇಳುವರಿ ಅತಿ ಹೆಚ್ಚು ತೆಂಗು ಎಲ್ಲಿ ಬೆಳೀತಾರೆ ಅಂದರೆ ತುಮಕೂರಿನಲ್ಲಿ ಅತಿ ಹೆಚ್ಚು ತೆಂಗನ್ನು ಬೆಳೆಯುತ್ತಾರೆ. ಇವೇನಪ್ಪ ಅಂತಂದರೆ ಮಾರ್ಚ್ 3 ಮತ್ತು 4ರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಆಗಿದ್ವು. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದೊಂದು ತರಗತಿ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ KS ಟ್ಯೂಟೋರಿಯಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಓಕೆ ಬಾಯ್. ಲೈಕ್ ಮಾಡಿ ಎಲ್ಲರೂ.